ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಾಳ ಅದ್ಭುತವಾದ ವಿಚಾರ, ಕೇಳಿಸ್ಕೊಳ್ಳಿ, ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ನನ್ನ ನಾಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ. ಏನಪ್ಪ ವಿಚಾರ ಅಂದರೆ, ಒಂದು ಫೋಟೋ, ಒಂದೇ ಒಂದು ಫೋಟೋ ಇಷ್ಟೊಂದು ಪ್ರಚಾರ ತಗೊಳುತ್ತೆ ಅಂತ ಈ ಮಾಧ್ಯಮಗಳನ್ನು ನೋಡಿ ನಾವು ಇವತ್ತು ಕಲಿಬೇಕಾಗಿದೆ. ನೋಡಿ, ಈ ಒಂದು ಫೋಟೋ, ಜೈಲಲ್ಲಿರ್ತಕ್ಕಂಥ ಒಂದು ಫೋಟೋ ಹೆಂಗೆ ಬಂತು, ಯಾವ ರೀತಿ ಬಂತು, ಅದನ್ನು ತನಿಖೆ ಮಾಡೋಕ್ಕೆ ಯಾರು ಇಷ್ಟಪಡ್ತಾನೆ ಇಲ್ಲ. ಅದ್ರ ಬಗ್ಗೆ ಯಾರು ಒತ್ತಾಯನೂ ಮಾಡ್ತಾ ಇಲ್ಲ. ಈ ಫೋಟೋ ಹೆಂಗೆ ಬಂತು ನೋಡಿ, ಯಾಕೆ ಬಂದಿರ್ಬೋದು ಈ ಫೋಟೋ, ಇವ್ರು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇವರೆಲ್ಲ ಮಾಧ್ಯಮದವರು ವಿದ್ಯಾವಂತರ ಇಲ್ಲ ಅವಿದ್ಯಾವಂತರ ಥರ ವಿದ್ಯಾವಂತರಾದರೂ ಕೂಡ ಅವಿದ್ಯಾವಂತರೂ ಕೂಡ ಭಾಳ ನಾವೇನು PhD ಮಾಡಿಲ್ಲ, ಆದರೆ ತಿಳುವಳಿಕೆ ಜ್ಞಾನ ಕೊಟ್ಟವನೇ, ಯೋಚನೆ ಮಾಡೋಂಥ ಜ್ಞಾನ ಕೊಟ್ಟವನೇ. ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ, ಆ ಥರ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ. ಆದರೆ ಇವ್ರ ತಂದೆ ತಾಯಿ ಯಾವ ಥರ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ಆ ಥರ ಇವತ್ತು ಬಾಯ್ ಬಡ್ಕೊಂತಾರೆ. ಒಂದು ಫೋಟೋ ಯಾಕೆ ಬಂತು ಅಲ್ಲಿಗೆ, ಈ ಸಮಯದಲ್ಲೇ ಯಾಕೆ ಬಂತು ನೋಡಿ. ಈ ದರ್ಶನ್ ಅವ್ರನ್ನ ಯಾವುದೇ ಕಾರಣಕ್ಕೂ ಒಂದು ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿದರೆ ಈ ಸರ್ಕಾರ ಇರೋವರೆಗೂ ಇವ್ರನ್ನ ಬಿಡುಗಡೆ ಮಾಡುವುದು ಇಲ್ಲ. ಯಾಕಂದರೆ ಈ ಸರ್ಕಾರದವರು ಈ ದರ್ಶನ್ ಅವರ ವಿಚಾರವನ್ನು, ಇವರ ಆಭರಣಗಳನ್ನು ಮುಚ್ಚಾಕೊಳ್ಳೋಕ್ಕೆ ದರ್ಶನ್ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ದರ್ಶನ್ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಇವರು ಉಪಯೋಗಿಸ್ಕೊತಾ ಇದ್ದಾರೆ. ಈ ಸರ್ಕಾರದವರು ಉಪಯೋಗಿಸ್ಕೊಳ್ಬೋದು. ಯಾಕಂದರೆ ನೋಡಿ, ಏನಿವತ್ತು ನಮ್ಮ ದೇಶದ ಕಾನೂನು ಹೆಂಗಪ್ಪ ಅಂದರೆ, ಒಬ್ಬ ಕೊಲೆ ಮಾಡಿರ್ಬೋದು, ಆದರೆ ಅವನ ಅಪರಾಧಿಯನ್ನು ಮಾಡೋಕ್ಕೆ ನಮ್ಮ ದೇಶದಲ್ಲಿ ಅದ್ಭುತ ಕಾನೂನು ಹೆಂಗಿದೆ ಅಂದರೆ 3 ತಿಂಗಳು ಬೇಕು ಹೇಳೋಕ್ಕೆ. ಇವರೇ ಮಾಡಿದಾರೋ ಇಲ್ಲವೋ ಅಂತ ಹೇಳೋಕ್ಕೆ ಅಂಥ ಅದ್ಭುತವಾದ ಕಾನೂನು 3 ತಿಂಗಳು ಬೇಕು. ಇವನು ತಪ್ಪು ಮಾಡಿದಾನೋ ಇಲ್ಲ ತಪ್ಪು ಮಾಡಿಲ್ವೋ ಅಂತ ಹೇಳೋಕ್ಕೆ 3 ತಿಂಗಳು ಕಾಯ್ಬೇಕು ನಾವು. ಅಂಥ ಅದ್ಭುತವಾದ ಕಾನೂನು ನಮ್ಮ ದೇಶದಿದ್ದು ಈ ಕಿತ್ತೋಗಿರೋ ರಾಜಕಾರಣಿಗಳು ಮಾಡ್ಕೊಂಬಂದಿರೋದು. ಇದೇ ಕಾನೂನು ಬೇರೆ ದೇಶದಲ್ಲಿ 1 ವಾರದಲ್ಲೆಲ್ಲ ಮುಗಿಸ್ಬಿಡ್ತಾರೆ. ಈ ಥರ ಕೇಸ್ಗಳನ್ನು 1 ವಾರದಲ್ಲಿ ಮುಗಿಸಾಕ್ಬಿಡ್ತಾರೆ. ಅವನು ಏನು ಮಾಡಿದ್ದಾನೆ, ಏನು ಎತ್ತಲ್ಲ ಹೇಳಲ್ಲ ಡಮ್ ಅಂತ ಮುಗಿಸಾಕ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಇಲ್ಲ, ಆಗಲ್ಲ, ಅದು ಆಗಲ್ಲ ಇದು. ಯಾಕಂದರೆ ಪರಿಚಾರಕ್ಕೆ ಉಪಯೋಗಿಸ್ಕೊಂತಿದ್ದಾರೆ. ಈ ಫೋಟೋ ಯಾಕೆ ಇವಾಗ ಬಂತು ಅಂದರೆ, ಈ ಮೂಢ ಹಗರಣ ಏನಿವತ್ತು ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಪಿನ್ ಟು ಪಿನ್ ಎಲ್ಲ ಕೊಡ್ತಾ ಇದ್ದಾರಲ್ಲ, ಅದನ್ನು ಮುಚ್ಚಾಕಕ್ಕೆ, ಮೂಢ ಹಗರಣನ ಮುಚ್ಚಾಕಕ್ಕೆ ಈ ಫೋಟೋ ಬಂದಿರ್ಬೋದಲ್ಲ. ಯಾಕೆ ಯೋಚನೆ ಮಾಡಬಾರ್ದು ಈ ಥರ? ಯಾಕಂದರೆ ಇವ್ರು ತೋರಿಸ್ತಾ ಇರೋದು ಲೆಕ್ಕಾಚಾರ ನೋಡಿದರೆ ಅಷ್ಟು ಸುಲಭ ಅಲ್ಲ. ಜೈಲಲ್ಲಿ ಹೋಗಿ ಫೋಟೋ ತಗೊಂಬರೋದು ಏನು ಸಾಮಾನ್ಯ ಅಲ್ಲ. ಯಾಕಂದ್ರೆ ಇವ್ರದ್ದು ಕೈವಾಡ ಇರ್ಬೋದಲ್ಲ, ಯಾಕೆ ಹಿಂಗೆ ಯೋಚನೆ ಮಾಡ್ಬೋದು? ಪಾಪ ಇಲ್ಲಿ ಅಧಿಕಾರಿಗಳನ್ನು ಬಕ್ರ ಮಾಡೋಕ್ಕೆ, ಅಧಿಕಾರಿಗಳನ್ನು ಅವ್ರನ್ನ ಅಮಾನತು ಮಾಡೋಕ್ಕೋಸ್ಕರ ಇವತ್ತು ಇವರು ರಾಜಕಾರಣಿಗಳು ಯಾರನ್ನೋ ಬಿಟ್ಟು ಅಲ್ಲಿ ಕುಂದಿರಿಸಿ ಅವ್ರ ಕೈಯಕ್ಕೆ ಕಾಫಿ ಕೊಟ್ಟು, ಟೀ ಕೊಟ್ಟು, ಸಿಗರೆಟ್ ಕೊಟ್ಟು ಎಲ್ಲ ಮಾಡಿ ಫೋಟೋ ತೆಗಿಸಿ ಅದನ್ನು ವೈರಲ್ ಮಾಡ್ಬೋದು. ಇವರೇ ಯಾಕೆ ಮಾಡಿಸಿರ್ಬೋದು? ರಾಜಕಾರಣಿಗಳು ಯಾಕೆ ಮಾಡಿಸಿರಬಾರ್ದು ಇದನ್ನು? ಯಾಕಂದರೆ ಇವ್ರ ಆಭರಣಗಳನ್ನು ಮುಚ್ಚಾಕೊಳ್ಳೋಕ್ಕೆ ಇವತ್ತು ದರ್ಶನ್ ಅವರನ್ನು ಪ್ರಚಾರ ತಗೊಳ್ತಾ ಇದ್ದಾರೆ. ಇಷ್ಟು ಯೋಚನೆ ಮಾಡಿ ಪ್ರಚಾರ ತಗೊಳ್ತಾ ಇರ್ಬೋದು ಇವತ್ತು. ಯಾಕಂದರೆ ಇವತ್ತಿನ ಅಭಿಮಾನಿಗಳು ಹೆಂಗಪ್ಪ ಅಂದರೆ, ಯಾವ ಥರ ಅಭಿಮಾನಿ ಆಗ್ತಾರಂದರೆ ನೋಡಿ, ಇವಾಗಿನ ಅಭಿಮಾನಿಗಳು ಒಬ್ಬ ಹೀರೋ ಅಭಿಮಾನಿ ಆಗಿರ್ತಾರೆ. ಯಾಕೆ ಅವ್ರಿಗೆ ಅಭಿಮಾನಿ ಆಗ್ತಾರೆ ನೋಡಿ, ಆ ಹೀರೋ ಏನು ಮಾಡ್ತಾನೆ ಅಭಿಮಾನಿಗಳು ಹಂಗೆ ಮಾಡ್ತಾರೆ. ಅವ್ರು ಗೇಣು ಉದ್ದ ಗಡ್ಡ ಬಿಟ್ಟರೆ ಇವರು ಕೂಡ ಗಡ್ಡ ಬಿಡ್ತಾರೆ. ಅವ್ರೇನಾರು ಅರ್ದುರದ ಅಂಗಿ ಹಾಕಿ ನೋಡಾಡ್ದೆ ಇವರು ಕೂಡ ಅರ್ದುರದ ಅಂಗಿ ಹಾಕಿ ನೋಡಾಡ್ತಾರೆ. ಮತ್ತು ಕಿತ್ತೋಗಿರೋ ಚಪ್ಪಲಿ ಹಾಕಿ ನೋಡಾಡ್ದೆ ಇವರು ಕೂಡ ಕಿತ್ತೋಗಿರೋ ಚಪ್ಪಲಿ ಹಾಕಿ ನೋಡಾಡ್ತಾರೆ. ಅವರು ಸ್ಟೈಲಲ್ಲಿ ಸಿಗರೇಟ್ ಸೇದಿದ್ರೆ ಇವರು ಕೂಡ ಸ್ಟೈಲಲ್ಲಿ ಸಿಗರೇಟ್ ಸೇರ್ತಾರೆ. ಅವರೇನೋ ಸ್ವಲ್ಪ ಸಗಣಿ ತಿಂದರೆ ಇವರು ಕೂಡ ಸಗಣಿ ತಿಂತಾರೆ. ಅಂಧ ಅಭಿಮಾನಿಗಳು ಈಗ ಉಟ್ಕೊಂಡಿದ್ದಾರೆ. ಈ ಫೋಟೋ ಇವಾಗ ಬಂದಿರೋದು ಇಷ್ಟೇ ಕಾರಣಕ್ಕೆ ಬಂದಿರಬಹುದು. ಇದು ನಮ್ಮ ಆಲೋಚನೆ. ಈ ಮೂಢ ಹಗರಣ ಮುಚ್ಚಾಕೊಳ್ಳೋಕ್ಕೆ, ಈ ಸರ್ಕಾರದ ಅಕ್ರಮಗಳನ್ನು ಮುಚ್ಚಾಕೊಳ್ಳೋಕ್ಕೆ, ಈ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ, ಅದನ್ನು ಮುಚ್ಚಾಕೊಳ್ಳೋಕ್ಕೆ ಈ ದರ್ಶನ್ ಅವರನ್ನು ಇನ್ನು 4 ವರ್ಷ ಉಪಯೋಗಿಸ್ಕೊತಾರೆ. ಇನ್ನೊಂದು 3 ವರ್ಷ ಇವ್ರು ಇರೋವರೆಗೂ ಒಟ್ಟು ಈ ದರ್ಶನ್ ಅವರನ್ನು ಅವಾಗ ತಗೊಂಬಂದು ಇವು ಉಪಯೋಗಿಸ್ಕೊತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಏನೇನೂ ಬದನೆಕಾಯಿ ಇಲ್ಲ, ಏನಿಲ್ಲ, ಯಾವುದೂ ಇಲ್ಲ ಇದರಲ್ಲಿ. ನೋಡಿ, ಜೈಲಲ್ಲಿ ಇವಾಗಲ್ಲ ಮೊದಲಿಂದನೂ ಈ ಕಥೆ ಬಂದಿದೆ. ಯಾಕೆ ದರ್ಶನ್ ಒಬ್ಬರೆಲ್ಲ ಜೈಲಲ್ಲಿರೋದು, ಬೇಕಾದಷ್ಟು ಜನ ಜೈಲಲ್ಲಿದ್ದಾರೆ, ಬೇಕಾದಂಥ ಆರೋಪಗಳನ್ನು ಮಾಡಿ ಹೋಗಿದ್ದಾರೆ. ಆದರೆ ದರ್ಶನ್ ಅವರು ಒಬ್ಬರೆಲ್ಲ ಜೈಲಲ್ಲಿರೋದು. ಅವ್ರು ಮಾಡಿರೋದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ. ಇನ್ನು ಹೇಳ್ದಲ್ಲ, ಇನ್ನೂ ಅವ್ರು ಮಾಡಿರೋದು ಹೇಳೋಕ್ಕೆ ಇನ್ನೂ 3 ತಿಂಗಳು ತಗೊಂತಾರೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಆ ಥರ ಇದೆ ಕಾನೂನು. 3 ತಿಂಗಳು ಬೇಕು ಅವ್ರಿಗೆ ಮಾಡಿದಾರೋ ಇಲ್ವೋ ಅಂತ ಹೇಳೋಕ್ಕೆ. ಇನ್ನು 3 ತಿಂಗಳಾಗುತ್ತೋ 3 ವರ್ಷ ಆಗುತ್ತೋ ಯಾರಿಗೆ ಗೊತ್ತು? ಪ್ರಚಾರಕ್ಕೆ ಉಪಯೋಗಿಸೋದಲ್ವ ಇವರು ರಾಜಕಾರಣಿಗಳು. ಅಂಥ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರಲ್ಲ, ಏನು ಮಾಡ್ತೀರಾ? ಜಾತಿಗೆ ಒಂದೊಂದು ರಾಜಕಾರಣಿಗಳು, ಜಾತಿಗೆ ಒಂದೊಂದು ಸಂಘಗಳು ಏನು ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ. ಈ ಥರ ಎಲ್ಲಿ ಬೇರೆ ಯಾವ ರಾಜ್ಯದಲ್ಲಿಲ್ಲ. ಬೇರೆ ರಾಜ್ಯದ ಮಾತಾಡೋದು ಬೇಕಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಇವಾಗ ಸಮಸ್ಯೆ ಇರೋದು ನೋಡಿ, ಈ ಮಾಧ್ಯಮದವರು ಬಾಯ್ ಬಡ್ಕೊಂತ ಇದ್ದಾರೆ.
ಫೋಟೋ ಹೆಂಗೆ ಬಂತು, ಕಾಫಿ ಟೀ ಹಂಗೆ ತೋರಿಸ್ತಾರೆ. ಇವತ್ತು ನೀವು ಜನರಿಗೆ ಏನು ಸಂದೇಶ ಕೊಡ್ತಾಯಿದ್ರಿ ಇದನ್ನು ತೋರಿಸ್ಬಿಟ್ಟು? ನೀವು ತುಕಾಲಿ ಮಾಧ್ಯಮದವ್ರು ಜನರಿಗೆ ಏನಪ್ಪ ತೋರಿಸ್ತಾ ಇದ್ದೀರಾ, ಏನು ಸಂದೇಶ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಮಾಧ್ಯಮದಿಂದ ನೋಡಿ ಇನ್ನೂ ಅಪರಾಧಗಳು ಜಾಸ್ತಿ ಆಗಬೇಕು, ಅಪರಾಧಗಳು ಹೆಚ್ಚಾಗಬೇಕು ಅನ್ನೋದು ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಈ ರೀತಿ ತೋರಿಸಿದ್ರೆ ಜೈಲಲ್ಲಿ ಅವ್ರು ಹಿಂಗಿರುತ್ತಾ, ನಾನು ಒಂದು ಸತಿ ಹೋಗಿ ಬರಬೇಕಲ್ಲ ಅಂತ ಏನಾರು ಮಾಡಿ ಹೋಗ್ಬೋದಲ್ಲ. ಇವತ್ತು ದರ್ಶನ್ ಅವರು ಮಾಡಿರೋದಕ್ಕೆ ಇಷ್ಟೊಂದು ಪ್ರಚಾರ ಕೊಡ್ತಾ ಇದ್ದೀರಾ. ಅಕಸ್ಮಾತ್ ನಾನೇ ಒಂದು ಏನಾರು ಮಾಡಿಸಿದೆ, ಇಲ್ಲ ನಾನೇ ಮಾಡಿದೆ, ನಾನು ತೋರಿಸ್ತಾರಾ? ಇಲ್ಲ, ತೋರಿಸಲ್ಲ. ಯಾಕಂದ್ರೆ ನಾನೊಬ್ಬ ಪುಟ್ಕೋಸಿ ಒಂದು ಸಾಮಾನ್ಯ ಮನುಷ್ಯ ಅಷ್ಟೇ, ನಂದೇನೋ ತೋರಿಸಲ್ಲ. ಒಂದು 2 ನಿಮಿಷ ಟೊಯ್ಕೆ ನಾನು ತೋರಿಸ್ಬಿಟ್ಟು ಮುಗಿದೋಯ್ತು. ನಾಗರಾಜ್ ಕೊಟ್ಟರು ಹಿಂಗೆ ಮಾಡಿದ್ದೆ, ಹಿಂಗೆ ಮಾಡಿಸಿದ್ದ, ಅವನು ಜೈಲಿಗೆ ಕಳಿಸಿದ್ರು ಅಷ್ಟೇ, ಇಷ್ಟು ತೋರಿಸ್ಬಿಡ್ತೀರ ಅಷ್ಟೇ. ಅದೇ ದರ್ಶನ್ ಅವ್ರದ್ದು ಅವರೊಬ್ಬರು ನಾಯಕರಾಗಿದ್ದಾರೆ, ಅದನ್ನು ಇವತ್ತು ಪ್ರಚಾರಕ್ಕೆ ಉಪಯೋಗಿಸ್ಕೊತ ಇದ್ದೀರಾ, TRPಗೋಸ್ಕರ ಉಪಯೋಗಿಸ್ಕೊತ ಇದ್ದಾರೆ. ರಾಜಕಾರಣಿಗಳು ಅವ್ರ ಪ್ರಚಾರಕ್ಕೆ ಅವ್ರ ಹಗರಣಗಳನ್ನು ಮುಚ್ಚಕೊಳ್ಳೋಕ್ಕೆ ದರ್ಶನ್ ಅವರ ವಿಚಾರ ಉಪಯೋಗಿಸ್ಕೊಂತಿರ್ಬೋದು. ಮಾಧ್ಯಮದವರಂತೂ 100% TRPಗೆ ಉಪಯೋಗಿಸ್ಕೊತ ಇದ್ದಾರೆ. ಯಾವ್ದಾರ ಒಂದು ಬಂತಂದ್ರೆ ಅದನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಏನು ದೇವಸ್ಥಾನದಲ್ಲಿ ಒಂದೇ ಗಂಟೆ ಇರುತ್ತೆ ಅಲ್ಲಾಡ್ಸೋಕ್ಕೆ, ಬೇರೆ ಗಂಟೆ ಇರೋಲ್ಲ ಅವ್ರಿಗೆ. ನಿಮಗೂ ಹಂಗೇ ದರ್ಶನ್ ಅವ್ರ ಗಂಟೆ ಬಿಟ್ಟರೆ ಬೇರೆ ಏನೇನೂ ಇಲ್ಲ ಗಂಟೆ. ಹಂಗಾರೆ ನಿಮಗೆ ದರ್ಶನ್ ಅವ್ರದ್ದು ಒಂದೇ ಸಮಸ್ಯೆ ಇರೋದು, ಬೇರೆ ಯಾರ್ದು ಸಮಸ್ಯೆ ಇಲ್ವಾ? ಎಷ್ಟೋ ಜನ ಏನೋ ತಪ್ಪು ಮಾಡಿದೆ ಸಿಗಾಕೊಂಡವ್ರು ಜೈಲಲ್ಲಿ, ಅವ್ರ ಬಗ್ಗೆ ಯಾಕೆ ತೋರಿಸಲ್ಲ? ಬರೀ ದರ್ಶನ್ದು. ಅಲ್ಲೇನು ದರ್ಶನ್ ಒಬ್ಬರೇ ಕುಂತವ್ರು ಆ ಜಾಗದಲ್ಲಿ, ಬೇರೆ ಯಾರು ಕುಂತೇ ಅಲ್ವಂಗಾದ್ರೆ? ದರ್ಶನ್ ಅವ್ರೊಬ್ಬರೇ ಕುಂತಿರೋದು. ಏನು ಬರೀ ದರ್ಶನ್ನು ಏನು ಅದನ್ನೇ ಇವಾಗ ಅವ್ರ ಅಭಿಮಾನಿಗಳು ರಾಜ್ಯ ಎಲ್ಲಿದ್ದರು ರಾಜ್ಯನೇ ಅಂತಂದು ಹೇಳ್ಬಿಟ್ಟು ಅವ್ರ ಪ್ರಸಾದ ತಗೊಂತಿದ್ದಾರೆ ಅವ್ರ ಅಭಿಮಾನಿಗಳು. ಅಯ್ಯೋ ಕೊಪ್ಪಿ ಮುಂಟತ್ತವ, ಇಂಥವೆಲ್ಲ ತೋರಿಸೋದು ಬಿಡಿ. ಇಂಥವೆಲ್ಲ ತೋರಿಸಿದ್ರೆ ಇನ್ನೂ ಅಪರಾಧಗಳು ಜಾಸ್ತಿ ಆಗ್ತವೆ, ಕಮ್ಮಿ ಅಂತೂ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತವೆ. ಯಾಕಂದ್ರೆ ಜೈಲಲ್ಲಿ ಈ ರೀತಿ ಇರ್ಬೋದಾ, ಜೈಲಲ್ಲಿ ಹಿಂಗಿರ್ಬೋದಾ? ಬರೀ ಕೆಲ್ಸಕ್ಕೆ ಬಾರದ ಸುದ್ದಿಗಳನ್ನು ತೋರಿಸೋದು ಬಿಟ್ಟು ಇವತ್ತೇನಾಗಬೇಕು, ಸರ್ಕಾರ ಏನು ಮಾಡಬೇಕು, ಜನಗಳು ಏನು ಮಾಡಬೇಕು ಇಂಥವೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಒಳ್ಳೆ ನೀವು ಓದಿರೋದ ವೇಸ್ಟ್ ಬಿಡಿ, ಹಂಗಾರೆ ಏನೇನಕ್ಕೂ ಪ್ರಯೋಜನ ಇಲ್ಲ. ಜನಗಳು ಅಷ್ಟೇ ಸ್ನೇಹಿತರು, ಇದರಲ್ಲಿ ಏನೇನು ಬೇರೆ ಏನಿಲ್ಲ ವಿಚಾರ. ಇದು ಇವತ್ತು ಈ ಹಗರಣಗಳನ್ನು ಮುಚ್ಚಾಕೊಳ್ಳೋಕೆ ಮಾತ್ರ ಈ ಸುದ್ದಿ ದರ್ಶನ್ ಅವ್ರನ್ನ ಉಪಯೋಗಿಸ್ಕೊತಿದ್ದಾರೆ. ಲೆಕ್ಕಾಚಾರ ನೋಡಿದರೆ ಇವ್ರನ್ನ ಇನ್ನೂ 3 ವರ್ಷ ಹಿಂಗೆ ಪ್ರಚಾರ ತಗೊಂಡು ಹೋಗ್ತಾಯಿದ್ರು ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಲ್ಪ ಯೋಚನೆ ಮಾಡಿ ಎಲ್ಲರನ್ನು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ